ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವತ್ತು ನಾವಿರುವಂತಹದ್ದು ಕಪಾಲಿ ಥಿಯೇಟರ್ನ ತೆರವುಗೊಳಿಸಿ AMB ಅನ್ನುವಂತಹ ಮಹೇಶ್ ಬಾಬು ಅವರ ಥಿಯೇಟರ್ ಓಪನ್ ಆಗಿರುವಂಥದ್ದು. ಜನವರಿ 16ನೇ ತಾರೀಕು ತೆರೆ ಕಾಣಿರುವಂಥದ್ದು. ಇವಾಗ ನೋಡ್ತಾ ಇರ್ಬೋದು, ನಾವೀಗ ಆಡಿ ನಂಬರ್ 4ರಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ತೆಲುಗು ಸ್ಟಾರ್ ಆಗಿರ್ಬೋದು, ಹಾಗೆ ಕನ್ನಡ ಸ್ಟಾರ್ಗಳ ನಟಿಯರ ಫೋಟೋಗಳನ್ನು ಅಳವಡಿಸಿರುವಂಥದ್ದು. ಎಲ್ಲ ಕಡೆನೂ ಅಷ್ಟೇ, ಆಡಿ ನಂಬರ್ 3 ಆಗಿರ್ಬೋದು, ಆಡಿ ನಂಬರ್ 2 ಆಗಿರ್ಬೋದು, ಎಲ್ಲ ಕಡೆನೂ ಅಷ್ಟೇ ತೆಲುಗು ಸ್ಟಾರ್ ನಟರಾಗಿರ್ಬೋದು, ತೆಲುಗು ಸ್ಟಾರ್ ನಟಿಯರಾಗಿರ್ಬೋದು, ಎಲ್ಲರ ಫೋಟೋಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಯಾವ ಥಿಯೇಟರ್ಗಳಲ್ಲೂ ಅಷ್ಟೇ ಯಾವ ರೀತಿಯಲ್ಲೂ ಈ ರೀತಿಯಲ್ಲಿ ಅಳವಡಿಕೆ ಮಾಡಿರಲಿಲ್ಲ. ಬಟ್ ಆದರೆ ಈ AMB ಅನ್ನುವಂತಹ ಮಹೇಶ್ ಬಾಬು ಅವರು ಈ ರೀತಿಯ ಒಂದು ಕಾನ್ಸೆಪ್ಟ್ ಮೂಲಕ ಈ ಹಿಂದಿನ ಕಾಲದಿಂದಲೂ ಬಂದಂತಹ ನಟಿಯರನ್ನು ಹಾಗೂ ಇವಾಗಿನ ಸ್ಟಾರ್ ಹೀರೋಯಿನ್ಸ್ಗಳ ಫೋಟೋಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಹಾಗೆ ಶ್ರುತಿ ಅವರಾಗಿರ್ಬೋದು, ಆಮೇಲೆ ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ತೆಲುಗು, ತಮಿಳು, ಹಿಂದಿ, ರಮ್ಯಾ ಅವರಾಗಿರ್ಬೋದು, ಮಾಲಾಶ್ರೀ ಅವರಾಗಿರ್ಬೋದು, ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಒಂದಷ್ಟು ಜನರ ಫೋಟೋವನ್ನು ಅಳವಡಿಕೆ ಮಾಡಿರುವಂಥದ್ದು. ಹಾಗೆ ನೀವು ಒಂದಷ್ಟು ಕಡೆ ನೋಡಿದ್ರೆ ಇಲ್ಲಿರುವಂತಹ ಇಂಟೀರಿಯರ್ ಡಿಸೈನ್ ಕೂಡ ಅಷ್ಟೇ ಒಂದೊಳ್ಳೆ ಹೇಳಿ ಮಾಡಿಸುವಂತಹದ್ದು. ಯಾವ ಥಿಯೇಟ್ರಲ್ಲೂ ಆಗಿರ್ಬೋದು, ಯಾವ ಮಲ್ಟಿಪ್ಲೆಕ್ಸ್ಗಳಲ್ಲೂ ಈ ರೀತಿಯ ಇಂಟೀರಿಯರ್ಗಳು ಇಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ ಬೇರೆ ಬೇರೆ ರೀತಿಯ ಇಂಟೀರಿಯರ್ಗಳು ನೋಡಿರ್ಬೋದು. ಆದರೆ ನೀವು ಇಲ್ಲಿ 9 ಥಿಯೇಟರ್ಗಳನ್ನ ಹೊಂದಿರುವಂತಹ ಈ ಒಂದು ಮಾಲ್ ಅಂದರೆ ತಪ್ಪಾಗಲ್ಲ. ಆಡಿ ನಂಬರ್ 1 ಆಗಿರ್ಬೋದು, ಆಡಿ ನಂಬರ್ 2 ಆಗಿರ್ಬೋದು, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿರುವಂಥದ್ದು. ಆಡಿ ನಂಬರ್ 6 ವಿಶೇಷವಾಗಿ ಮೂಡಿ ಬಂದಿರುವಂಥದ್ದು. ಅದಾದ ಬಳಿಕ ಆಡಿ ನಂಬರ್ 6ಅಲ್ಲಿ 600ಕ್ಕೂ ಹೆಚ್ಚು ಜನ ಕೂತು ಸಿನಿಮಾವನ್ನು ನೋಡ್ಬೋದು. ಹಾಗೆ ಆಡಿ ನಂಬರ್ಗಳಲ್ಲಿ ಈಗ ಕೆಳಗಡೆ 3rd ಫ್ಲೋರಲ್ಲಿ 5 ಆಡಿ ಇತ್ತು ಅಂದರೆ, ಹಾಗೆ 4th ಫ್ಲೋರಲ್ಲಿ 5 ಆಡಿ ನಂಬರ್ಗಳಿರುವಂಥದ್ದು. ಆಡಿ ನಂಬರ್ 1, ಆಡಿ ನಂಬರ್ 2, ಆಡಿ ನಂಬರ್ 3, ಆಡಿ ನಂಬರ್ 5 ಅನ್ನುವಂಥದ್ದು ಕೆಳಗಡೆ ಇದ್ದರೆ, ಮೇಲ್ಗಡೆ 4 ಥಿಯೇಟ್ರ್ಗಳಿರುವಂಥದ್ದು. ಹಾಗೆ 6th ಫುಲ್ ಟಾಪಲ್ಲಿರುವಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಒಂದಷ್ಟು ಹೀರೋಗಳ ಫೋಟೋಗಳನ್ನು ಕೂಡ ಅಳವಡಿಸಿರುವಂಥದ್ದು. ಶಿವರಾಜ್ ಕುಮಾರ್ ಆಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಒಂದಷ್ಟು ಹೀರೋಗಳ ಫೋಟೋವನ್ನು ಕೂಡ ಇಲ್ಲಿ ಅಳವಡಿಸಿರುವಂಥದ್ದು. ನಾನು ಯಾಕೆ ಈ ಚಿತ್ರಗಳ ಬಗ್ಗೆ ಹೇಳ್ತೀನಿ ಅಂತ ಅಂದರೆ, ಈ ಹಿಂದೆ ದರ್ಶನ್ ಅವರ ಫೋಟೋ ಇಲ್ಲಿ ಇರಲಿಲ್ಲ. ಈ ಹಿಂದೆ ಏನಿಗೆ ಇತ್ತು ಅಂದರೆ, ಶಿವಣ್ಣ ಹಾಗೂ ಉಪೇಂದ್ರ ಅವರು, ಸುದೀಪ್ ಅವರ ಫೋಟೋ ಅಳವಡಿಕೆ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಫೋಟೋವನ್ನು ಮರೆತಿದ್ರು. ಈ ಹಿಂದೆ ರವಿ ಶ್ರೀವಾಸ್ತವ ಅವರು ಈ AMB ಮಾಲ್ಗೆ ಹೋಗಿ ಒಂದಷ್ಟು ನೋಡಿಕೊಂಡು ಬಂದಿದ್ದರು. ಅದಾದ ನಂತರ ಅವರ ಎಕ್ಸ್ ಖಾತೆಯಲ್ಲಿ ಅವರು ಟ್ವಿಟ್ ಮಾಡಿದರು, ಎಲ್ಲೋ ಒಂದು ಕಡೆ ಮಹೇಶ್ ಬಾಬು ಅವರೇ ನಿಮಗೆ ಭಾರತಕ್ಕೆ ಸ್ವಾಗತ, ಆದರೆ ಎಲ್ಲೋ ಒಂದು ಕಡೆ ನೀವು ದರ್ಶನ್ ಅವ್ರನ್ನ ಮರೆಯುವಂತಹ ಪ್ರಯತ್ನ ಮಾಡಿದ್ರಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ, ನೀವು ದರ್ಶನ್ ಅವರ ಕುರುಕ್ಷೇತ್ರದ ಫೋಟೋವನ್ನು ಹಾಕ್ತೀರಾ, ಆದರೆ ದರ್ಶನ್ ಅವರ ದೊಡ್ಡ ಸ್ಟಾರ್ ನಟರ ಮಧ್ಯದಲ್ಲಿ ದರ್ಶನ್ ಅವರ ಫೋಟೋವನ್ನು ಹಾಕಲು ನೀವು ಮರೆತಿದ್ದೀರಾ ಅನಿಸುತ್ತೆ ಅನ್ನುವಂತಹ ಟ್ವೀಟ್ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಅವರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಯಾಕಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅವರು ಮೆನ್ಷನ್ ಮಾಡಿದರು, ಹಿಂದೆ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಹಾಗೆ ಒಂದಷ್ಟು ಜನರನ್ನು, ವಿಷ್ಣುವರ್ಧನ್ ಅವರಾಗಿರ್ಬೋದು, ಒಂದಷ್ಟು ಜನರನ್ನು ಮರೆತ್ರಿ ಅಂತ ಅನಿಸುತ್ತೆ. ನೀವು ಬರೀ ಈಗಿನ ಸ್ಟಾರ್ಗಳನ್ನು ಫೋಟೋಗಳನ್ನು ಮಾತ್ರ ಹಾಕಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಈಗಿನ ಸ್ಟಾರ್ಗಳ ಫೋಟೋದ ಮಧ್ಯೆ ನೀವು ದರ್ಶನ್ ಅವರ ಫೋಟೋವನ್ನು ಕೂಡ ಯಾಕೆ ಮರ್ತು ಹೋದ್ರಿ ಅನ್ನುವಂತಹದ್ದು ಕೂಡ ಅವರ ಎಕ್ಸ್ ಖಾತೆಯ ಮೂಲಕ ಅವರು ಟ್ವಿಟ್ ಮಾಡಿರುವಂಥದ್ದು. ಹಾಗೆ ಇದು ಎಲ್ಲೋ ಒಂದು ಕಡೆ ಈ ಒಂದು ವಿಷಯ ಇಂಪ್ಯಾಕ್ಟ್ ಆಗಿ ದರ್ಶನ್ ಅವರ ಫೋಟೋವನ್ನು ಮೊನ್ನೆ ಅಷ್ಟೇ ತಂದು ಇಲ್ಲಿ ಅಳವಡಿಸಲಾಗಿದೆ. ಈ ಹಿಂದೆ ಯಾಕೆ ಮಹೇಶ್ ಬಾಬು ಅವರು ಮರೆತರು ಅನ್ನುವಂಥದ್ದೇ ಗೊತ್ತಿಲ್ಲ. ಆದರೆ ಈಗ ಅದು ರವಿ ಶ್ರೀವಾಸ್ತವ ಅವರು ಒಂದು ಟ್ವಿಟ್ ಮಾಡಿದ ನಂತರ, ಒಂದಷ್ಟು ಮಾಧ್ಯಮಗಳಲ್ಲಿ ಪ್ರಸಾರ ಆದ ನಂತರ ದರ್ಶನ್ ಅವರ ಫೋಟೋ ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದಾದ ನಂತರ ಒಂದಷ್ಟು ಈ ಥಿಯೇಟ್ರ್ ಭಾಗದಲ್ಲೇ ಆಗಿರ್ಬೋದು, ಒಂದಷ್ಟು ಸ್ಟಾರ್ ನಟರುಗಳಿಂದ ಆಗಿರ್ಬೋದು, ಸಿನಿ ತಾರೆಯರಾಗಿರ್ಬೋದು, ಎಲ್ಲ ಫೋಟೋಗಳದ್ದಾಗಿರ್ಬೋದು, ಆಮೇಲೆ ಸಿನಿಮಾದ ಹೆಸರುಗಳಿರುವಂಥ ಕುರುಕ್ಷೇತ್ರ ಸಿನಿಮಾ ಆಗಿರ್ಬೋದು, ತಿಥಿ ಸಿನಿಮಾ ಆಗಿರ್ಬೋದು, ಲವ್ ಮಾಕ್ಟೈಲ್ ಸಿನಿಮಾ ಆಗಿರ್ಬೋದು, ಇದೇ ರೀತಿಯ ಪೋಸ್ಟರ್ಗಳು ಮಾಡಿ ಒಂದೊಂದು ಆಡಿ ನಂಬರ್ ಪಕ್ಕನೂ ಕೂಡ ಈ ರೀತಿ ಅಳವಡಿಕೆ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಖುಷಿ ತರುವಂತಹ ವಿಷಯ. ನಮ್ಮ ಕನ್ನಡದ ಮೇಲೆ ಅವರಿಗೂ ಕೂಡ ಅಭಿಮಾನ ಇದೆ. ನಮ್ಮ ಬೆಂಗಳೂರು ಅಂದಾಗ, ನಮ್ಮ ಕರ್ನಾಟಕ ಅಂದಾಗ ಒಂದಷ್ಟು ಸಿನಿ ತಾರೆಯನ್ನು ತೋರಿಸುವಂತಹ ಪ್ರಯತ್ನ ಕೂಡ ಈ ಮಾಲ್ನಲ್ಲಿ ಮಾಡಿದ್ದಾರೆ. ಆದರೆ ಅದೇ ರೀತಿಯಾಗಿ ಈ ಹಿಂದೆ ಇದೇ AMB ಅನ್ನುವಂತಹ ಒಂದು ಮಲ್ಟಿಪ್ಲೆಕ್ಸ್ ಈ ಹಿಂದೆ ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಆಮೇಲೆ ಈಗ ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿ ಇದರಲ್ಲಿ ಮಹೇಶ್ ಬಾಬು ಅವರು ಒಂದೊಳ್ಳೆ ರೀತಿಯ ಹೆಸರು ಮಾಡಲು ಹೊರಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಯಾವ ರೀತಿ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಹಾಗೆ ಇದೊಳ್ಳೆ ಇಂಪ್ಯಾಕ್ಟ್ ಆಗಿ
ನಂತರ ದರ್ಶನ್ ಅವರ ಫೋಟೋವನ್ನು ಕೂಡ ಅವರು ಅಳವಡಿಕೆ ಮಾಡಿರುವಂಥದ್ದು. ಇದೆಲ್ಲೋ ಒಂದು ಕಡೆ ಬಿಗ್ ಇಂಪ್ಯಾಕ್ಟ್ ಆಗಿ ಕೂಡ ಅವರು ದರ್ಶನ್ ಅವರ ಫೋಟೋವನ್ನು ಅಳವಡಿಕೆ ಮಾಡಿದ್ದಾರೆ ಅಂದರೆ ತಪ್ಪೇನಾಗಲ್ಲ ಅನಿಸುತ್ತೆ. ಹಾಗೆ ಅವರು ನಾನು ಆಗಲೇ ಹೇಳ್ದಂಗೆ ಹೈದರಾಬಾದಲ್ಲಿ ಎಲ್ಲ ಕಡೆನೂ ಅವರು ಬಿಗ್ ಹಿಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಗ್ ಹಿಟ್ಟನ್ನು ಪಡೆದು ಒಂದೊಳ್ಳೆ ಹೆಸರು ಪಡ್ಕೊಂಡಿದ್ದಾರೆ. ಈಗ ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿರುವಂಥದ್ದು. ಇದು ಜನವರಿ 16ನೇ ತಾರೀಕು ತೆರೆ ಕಂಡಿರುವಂಥದ್ದು. ಇದು ಯಾವ ರೀತಿ ಮುಂದೂಡ್ಕೊಂಡು ಹೋಗುತ್ತೆ, ಯಾವ ರೀತಿ ಜನ ಬರ್ತಾರೆ ಈ ಥಿಯೇಟ್ರಿಗೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಹಾಗೆ ಯಾವ ರೀತಿ ಈ ಕರ್ನಾಟಕದಲ್ಲಿ ಮಹೇಶ್ ಬಾಬು ಅವರಿಗೆ ಯಾವ ರೀತಿ ಹಿಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಈ ಮಾಲ್, ಈ ಮಲ್ಟಿಪ್ಲೆಕ್ಸ್ ಯಾವ ರೀತಿ ಉದ್ಘಾಟನೆ ಆಗುತ್ತೆ, ಯಾವ ರೀತಿ ಮೂಡ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.